ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನೀವೇನ್ ಕೇಳಿದ್ರಿ, ನಾನೇನು ಹೇಳಿದೆ? ಅಷ್ಟು ಯಂಗ್ ವಯಸ್ಸಲ್ಲಿ ಇರೋ ನಿಮ್ ನಾದ್ನಿ ಕಾವೇರಿ ಅಷ್ಟು ವಯಸ್ಸಾಗಿರೋ ಪರಶುರಾಮ್ನ ಮದ್ವೆ ಆಗಕ್ಕೆ ಏನ್ ಕಾರಣ? ಇಂಥ ಮದ್ವೆನ ಯಾವ ಮನೆಯವ್ರು ಸಹ ಒಪ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಅಂತದ್ರಲ್ಲಿ ನಿಮ್ ಮನೆಯವ್ರು ಹೇಗೆ ಒಪ್ಕೊಂಡ್ರು? ಇದನ್ನೇ ಕೇಳ್ದೆ. ನೀವಿದಕ್ಕೆ ಉತ್ತರ ಕೊಡ್ದೆ ಕಾವೇರಿ ಮೇಲಿರೋ ಕೋಪನ ಹೊರಗೆ ಹಾಕಿದ್ರಿ. ನನಗ್ ಕೋಪ ಬಂತು, ನಾನು ಅಲ್ಲಿಂದ ಹೋದೆ. ಈಗ ನಾನ್ ನಿಮ್ಮನ್ನ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕಾವೇರಿ ಮದುವೆ ವಿಚಾರ ತಾನೆ? ಹಾ ಹೌದು. ಇವಾಗ ನಾನು ಮನೇಲಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಾಗಲ್ಲ. ನಾಳೆ ಆಫೀಸಲ್ಲಿ ಸಿಗ್ತೀವಲ್ಲ, ಅವಾಗ ನಾನೇ ಹೇಳ್ತೇನೆ. ಓಕೆ, ಗುಡ್ ನೈಟ್. ಗುಡ್ ನೈಟ್, ಬಾಯ್. ಆತ್ರದಲ್ಲಿ ವೇಸ್ಟ್ ಬಾಡಿ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೆ. ಪರವಾಗಿಲ್ಲ, ಉಪಯೋಗಕ್ಕೆ ಬರ್ತಾನೆ. ಮಲ್ಲಿಕಾ ಮೇಡಮ್, ನಾಳೆ ಕಾವೇರಿ ಮದ್ವೆ ಗುಟ್ಟು ರಟ್ಟಾಗತ್ತೆ. ಪ್ರೀತು, ಏನು 4 ಜನನೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನಿದ್ರೆ ಬರಲಿಲ್ವಾ? ಅಥವಾ ಮತ್ತೆ ನಾನು ಕುಡಿತಾ ಕೂತಿದ್ದೀನಿ ಅಂತ ನೋಡಕ್ ಬಂದ್ರಾ? ಐ ಆಮ್ ಪ್ರೌಡ್ ಆಫ್ ಯು ಪ್ರೀತು. ಅಕ್ಕ, ಹಳೇದೆಲ್ಲ ಮರೆತು ಮತ್ತೆ ನಾನು ಮೊದಲಿನ ಥರ ಆಗ್ತಾ ಇದ್ದೀನಿ ಅಂತ ಖುಷಿ ಆಗ್ತಾ ಇದೆಯಾ? ಮತ್ತಿಂದೇನೋ, ನಿನ್ನ ನೋಡಿ ತುಂಬಾ ಸಂತೋಷ ಆಗ್ತಿದೆ ಕಣೋ. ಐ ಆಮ್ ಪ್ರೌಡ್ ಆಫ್ ಯು. ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು ಪ್ರೀತು. ಯಾರೇ ಬರ್ಲಿ, ಏನೇ ಮಾಡ್ಲಿ, ನೀನ್ ಬದ್ಲಾಗ್ಬಾರ್ದು. ನಿನ್ನ ಮತ್ತೆ ಹಳ್ಳಕ್ ತರೋ ಪ್ರಯತ್ನ ಮಾಡ್ತಾರೆ. ನೀನ್ ಮೋಸದ ಬಲೆಗೆ ಬೀಳ್ಬೇಡ. ಏನಾಯ್ತಕ್ಕ? ನೀನು ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ಲಿಲ್ಲ. ನೀನು ಆ ಕಾವೇರಿ ಜೊತೆ ಮಾತಾಡೋದನ್ನ ನಾವೆಲ್ಲರೂ ನೋಡಿದ್ವಿ ಪ್ರೀತು. ಹೌದಾ? ನೋಡ್ಬಿಟ್ರಾ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಪ್ರೀತು? ಈ ವಿಷಯ ನಿಮ್ಗಳಿಗೆ ಗೊತ್ತಾಗಬಾರ್ದು ಅನ್ಕೊಂಡೆ, ಅದಕ್ಕೆ ಬೇಜಾರಾಗ್ತಿದೆ. ಅದ್ಬಿಟ್ರೆ ಬೇರೇನೂ ಇಲ್ಲ. ಪ್ರೀತು, ಇದು ಗೊತ್ತಾಗಬೇಕಾಗಿರೋ ವಿಚಾರನೇ. ನಮ್ಮೆಲ್ರಿಗೂ ಸಂತೋಷ ಆಗುವಂಥ ವಿಚಾರನ ಯಾಕೆ ಮುಚ್ಚಿಡ್ತಾ ಇದೆಯಾ? ಕಾವೇರಿ ಮತ್ತೆ ನನ್ನ ಡಿಸ್ಟರ್ಬ್ ಮಾಡಕ್ಕೆ ಬಂದಿದ್ದಾಳೆ ಅಂತ ನಿಮಗೆ ಗೊತ್ತಾದರೆ ನೀವು ಹೋಗಿ ಅವಳ ಹತ್ರ ಜಗಳ ಆಡ್ತೀರಾ? ಅಪ್ಪ ಅವಳಿಗೆ ಸಪೋರ್ಟ್ ಮಾಡಿ ನಿಮ್ಗಳಿಗೆ ಬೈತಾರೆ. ಅದಕ್ಕೆ ಈ ವಿಷಯ ನಿಮಗೆ ಹೇಳೋದು ಬೇಡ ಅಂತ ನಾನು ಸುಮ್ಮನಾದೆ. ಅವಳು ಬಂದು ನಿನಗೆ ಡಿಸ್ಟರ್ಬ್ ಮಾಡಿದಾಗ ನೀನ್ ಡಿಸ್ಟರ್ಬ್ ಆಗಿದ್ದಿದ್ರೆ ಮೇ ಬಿ ನಮಗೆ ಅದೇ ರೀತಿ ಆಗ್ತಿತ್ತೋ ಏನೋ. ಆದ್ರೆ ನೀನು ಅವಳನ್ನ ಎಂಟರ್ಟೈನ್ ಮಾಡದೆ ಬಾಯಿಗೆ ಬಂದಾಗ ಬೈದ್ ಕಳ್ಸಿದ್ಯಲ್ಲ, ಅದ್ ನನಗೆ ಖುಷಿ ಆಯ್ತು ಪ್ರೀತು. ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆ್ಯಂಡ್ ಯು ನೋ ವಾಟ್, ಆ ಕಾವೇರಿ ತುಂಬಾ ಡೇಂಜರಸ್. ಬಿ ವೆರಿ ಕೇರ್ಫುಲ್ ವಿತ್ ಹರ್. ಹೌದು ಪ್ರೀತು, ಅವಳು ನಿನ್ನ ಹತ್ರ ಬರೋ ಧೈರ್ಯನೂ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಮೋಸ ಮಾಡೋದನ್ನ ಅವಳು ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಹೊಸ ದಾರಿ ಸಿಗಲ್ಲ ಅಂತ ಏನಿಲ್ಲ. ಏನಾದರೂ ಉಪಾಯ ಮಾಡಿ ಮತ್ತೆ ನಿನ್ನ ಹತ್ರ ಬಂದು ಡಿಸ್ಟರ್ಬ್ ಮಾಡ್ತಾಳೆ. ಅಕ್ಕ ಹೇಳ್ದಂಗೆ ನೀನು ಹುಷಾರಾಗಿರು. ಆ ಕಾವೇರಿ ಉಸಿರು ಒಳಿ ಥರ ಎಷ್ಟೇ ಬಣ್ಣ ಬದಲಾಯಿಸಿದ್ರು ನನಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಣ್ಣ. ಈಗ ಮಾತಿನ ಮೂಲಕ ಅವಳಿಗೆ ಸರಿಯಾಗಿ ಪಾಠ ಕಲಿಸಿದ್ದೀನಿ. ಅವಳು ಹಾಕಿರೋ ಚಾಲೆಂಜ್ನ ಗೆದ್ದು ನಾನೇನು ಅಂತ ತೋರಿಸ್ತೀನಿ. ಗುಡ್, ವೆರಿ ಗುಡ್ ಪ್ರೀತು. ಇದು ನನ್ನ ತಮ್ಮ ಅಂದ್ರೆ ನೀನ್ ಯಾವಾಗ್ಲೂ ಹೀಗೆ ಇರಬೇಕು. ಓಕೆ, ನೋಡು, ಇಷ್ಟೊತ್ತು ಫೈಲ್ ನೋಡಿದ್ ಸಾಕು. ತುಂಬಾ ಕೋಲ್ಡ್ ಇದೆ, ಹೋಗು ಒಳಗಡೆ ಹೋಗಿ ಮಲ್ಕೋ. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ಇಷ್ಟು ದಿನ ರೇಸಲ್ಲಿ ನಾವು 4 ಜನ ಇದ್ವಿ. ಇವಾಗ ಇನ್ನೊಬ್ಬ ಸೇರ್ಕೊಂಡು ಪಂಚ ಪಾಂಡವರ ಥರ 5 ಜನ ಆಗಿದ್ದೀವಿ. ಗೆದ್ದ ಮೇಲೆ ಅದ್ಯಾರು ಸಿಒ ಆಗ್ತಾರೆ ನೋಡಬೇಕು.